ಈ ಸೊಳ್ಳೆ ಕಾಟದಿಂದ ಬೇಸತ್ತಿದ್ದೀರಾ? ಹಾಗಾದರೆ ಮನೆಯಲ್ಲೇ ಒಂದು ಅತ್ಯುತ್ತಮವಾದಂತಹ ಒಂದು ಸೊಳ್ಳೆನ ಓಡಿಸ್ಲಿಕ್ಕೆ ಮದ್ದನ್ನು ಹೇಗೆ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೇನೆ ನಾನು. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ಕೂಡ. ನಮಸ್ಕಾರ ಎಲ್ರಿಗೂ, ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಸ್ನೇಹಿತರೆ, ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಒಂದು 3-4 ಸರಿ ಮೆಸೇಜ್ ಮಾಡಿದ್ರು, ಸೊಳ್ಳೆ ಓಡಿಸ್ಲಿಕ್ಕೆ ಏನಾದರೂ ಒಂದು ಒಳ್ಳೆಯ ಮನೆ ಮದ್ದನ್ನು ಹೇಳಿ ಅಂತಕೊಂಡು. ಅವರಿಗಾಗಿ ಈ ಒಂದು ಮನೆ ಮದ್ದನ್ನು ನಾನು ಮಾಡ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ನಾವು ಉಪಯೋಗಿಸ್ಕೊಳ್ತಾ ಇರುವಂಥದ್ದು ಬೇವಿನ ಎಲೆ. ನಿಮ್ಗೆ ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗ್ತದೆ. ಈ ಬೇವಿನ ಎಲೆ ಮತ್ತು ಇನ್ನು ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಅದನ್ನು ನಾನು ನಿಮಗೆ ಮಾಡ್ತಾ ತೋರಿಸ್ತಾ ಹೋಗ್ತೇನೆ ವಿಡಿಯೋ ಮಾಡ್ತಾ ಇರುವಾಗಲೇ. ನೋಡಿ, ಸೊಳ್ಳೆ ಓಡಿಸ್ಲಿಕ್ಕೆ ನಾವು ಏನು ಮಾಡ್ತೇವೆ, ಈ ಸೊಳ್ಳೆ ಬತ್ತಿ ಹಚ್ಚುತ್ತೇವೆ, ಅಂದರೆ ಈ ಟಾರ್ಟಾಯ್ಸ್ ಈ ಥರದ್ದೆಲ್ಲ ಬರ್ತದೆ, ಅದನ್ನು ಹಚ್ತೇವೆ. ಅದಾದಮೇಲೆ ಇನ್ನು ಬೇರೆ ಬೇರೆ ರೀತಿಯ ಲಿಕ್ವಿಡ್ ಕೆಲವೊಂದು ಇದನ್ನ ಉಪಯೋಗಿಸ್ತೇವೆ. ಬಟ್ ಏನಾಗುತ್ತೆ ಅಂದರೆ ಅದು ಕ್ರಮೇಣ ಒಂದು ರೀತಿ ಸ್ಮೆಲ್ ಬರ್ತಾಯಿದೆ, ಕೆಲವರಿಗೆ ಅಲರ್ಜಿ ಆಗ್ತದೆ, ಇನ್ನು ಕೆಲವರಿಗೆ ಅದರ ಆ ಹೊಗೆ ಇದೆಯಲ್ಲ ತುಂಬ ಒಂದು ರೀತಿ ಇರಿಟೇಟ್ ಆಗ್ತಾ ಇರ್ತದೆ. ಸೊ ಅಂಥವರಿಗೆಲ್ಲರಿಗೂ ಒಂದು ಮನೆಯಲ್ಲೇ ಸುಲಭವಾಗಿ, ಅಂದರೆ ಅದು ಖರ್ಚು ಕೂಡ ಇಲ್ಲ, ಕೇವಲ ಒಂದು 5-10 ರೂಪಾಯಿ ಒಳಗಡೆ ನೀವು ಒಂದು ವಾರಕ್ಕಾಗುವಷ್ಟು ಈ ಒಂದು ಸೊಳ್ಳೆ ಓಡಿಸ್ಲಿಕ್ಕೆ ಈ ಮನೆ ಮದ್ದನ್ನು ಮಾಡಿ ಇಟ್ಕೊಳ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ತೇನೆ. ನಾನೊಂದು ಸ್ವಲ್ಪ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಇದು ಹೆಚ್ಚು ಕಡಿಮೆ 1 ಮುಷ್ಟಿ ಬೇವಿನ ಸೊಪ್ಪು. ಇದು ಒಣಗಿಸಿರ್ಬೇಕು ನೀವು, ಅಂದರೆ ಒಣಗಿಸಿ ಆದಮೇಲೆ ಇದನ್ನು ಉಪಯೋಗಿಸ್ಬೇಕು. ಸೊ ನೀವು ತಂದಿಟ್ಟರೆ ಒಂದು 2 ದಿನ ಬಿಸಿಲಿಗೆ ಹಾಕಿದ್ರೆ ಸಾಕು, ಚೆನ್ನಾಗಿ ಒಣಗ್ತದೆ. ಅದಂದರೆ ಈ ರೀತಿ ಪ್ರೆಸ್ ಮಾಡಿದರೂ ಕೂಡ ಪುಡಿ ಆಗೋ ರೀತಿಯಲ್ಲಿ ಒಣಗ್ತದೆ. ಈಗ ಈ ಬೇವಿನ ಸೊಪ್ಪನ್ನು ಒಂದು ಮಿಕ್ಸಿಗೆ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆನ, ಇದು ಕೂಡ ನಿಮ್ಮ ಮನೆಯಲ್ಲಿರ್ತದೆ, ಬೆಳ್ಳುಳ್ಳಿ ಸಿಪ್ಪೆನ ಹಾಕ್ಕೊಳ್ಳಿ. ಆನಂತರ ಸ್ವಲ್ಪ ಈರುಳ್ಳಿ ಸಿಪ್ಪೆ, ಇದು ಕೂಡ ಅಷ್ಟೇ ನಿಮ್ಮ ಅಡುಗೆ ಮನೆಯಲ್ಲಿರುವಂಥದ್ದೇ, ಇದನ್ನು ಹಾಕ್ಕೊಳ್ಳಿ. ಆಮೇಲೆ ಒಂದು 2 ಪಲಾವ್ ಎಲೆ, ಇದು ಅಷ್ಟೇ ನಿಮ್ಮ ಅಡುಗೆ ಮನೆಯಲ್ಲಿರುವಂಥದ್ದು, ಇದನ್ನು ಕೂಡ ಹಾಕ್ಕೊಳ್ಳಿ ಇದಕ್ಕೆ ಮಿಕ್ಸಿಗೆ. ನಂತರ ಒಂದು 3-4 ಲವಂಗ, ಇದನ್ನು ಕೂಡ ಈ ಮಿಕ್ಸಿಗೆ ಹಾಕ್ಕೊಂಡ್ಬಿಡಿ. 4-5 ಕರ್ಪೂರ, ಈ ಕರ್ಪೂರ ಕೂಡ ಅಷ್ಟೇ ಸಾಮಾನ್ಯ ನಿಮ್ಮ ದೇವ್ರ ಕೋಣೆಯಲ್ಲಿರ್ತದೆ. ಈ ಕರ್ಪೂರನೂ ಕೂಡ ಈ ಮಿಕ್ಸಿಗೆ ಹಾಕ್ಕೊಂಡ್ಬಿಡಿ. ಇದನ್ನು ಈಗ ಕ್ಲೀನಾಗಿ ಒಂದು ಪೌಡ್ರ್ ಮಾಡ್ಕೊಂಡು, ಪೌಡ್ರನ್ನು ಫುಲ್ ಪೌಡ್ರ್ ಮಾಡಬಾರ್ದು, ಸ್ವಲ್ಪ ತರಿ ಇರಬೇಕಂದ್ರೆ ಫುಲ್ ನೈಸ್ ಆಗಬಾರ್ದು, ಆ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ಮಿಕ್ಸಿ ತೊಳೆದು ಕ್ಲೀನಾಗಿ, ಅಂದರೆ ಡ್ರೈ ಆಗಿರುವಂಥ ಮಿಕ್ಸಿನ ಯೂಸ್ ಮಾಡಿ, ನೀರಿನ ಪಸೆ ಇರದೇ ಇರುವಾಗ ನೀವು ನೋಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ಪೌಡ್ರ್ ಮಾಡ್ಕೋಬೇಕಂದ್ರೆ ನಾನು ಹೇಳಿದ್ನಲ್ಲ, ಸ್ವಲ್ಪ ತರಿಯಾಗಿ ಮಾಡ್ಕೋಬೇಕು. ಈ ಥರ ಫುಲ್ ನೈಸಾಗಿ ಪೌಡ್ರ್ ಆಗೋದು ಬೇಡ. ಇದು ನೋಡಿದ್ರಲ್ಲ, ಸೊಳ್ಳೆಗೊಂದು ಮದ್ದು ರೆಡಿಯಾಗಿದೆ. ಈಗ ಇದನ್ನು ಹೇಗೆ ಉಪಯೋಗಿಸೋದು ಅಂತ ನಾನು ನಿಮಗೆ ಹೇಳ್ತೇನೆ. ನೋಡಿ, ನಿಮ್ಮ ಸಾಮಾನ್ಯವಾಗಿ ನಿಮ್ಮ ಮನೇಲಿ ಹಣತೆ ಇರ್ತದೆ. ಈ ಹಣತೆಯಲ್ಲಿ ಯಾವ್ದನ್ನಾರು ಒಂದು ತೊಗೊಳ್ಳಿ. ಈ ಹಣತೆಗೆ ಈ ಪೌಡ್ರ್ ಇದೆಯಲ್ಲ, ಇದನ್ನು ಈ ರೀತಿಯಲ್ಲಿ ಹಾಕ್ಕೊಂಡ್ಬಿಟ್ಟು ತುಂಬಿಸ್ಬಿಡಿ. ಈಗ ಇದಕ್ಕೆ ನಾವು ಬೆಂಕಿ ಹಚ್ಚಬೇಕು. ಅದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ಕರ್ಪೂರನ ಇದ್ರ ಮೇಲೆ ಇಟ್ಬಿಡೋಣ. ಯಾಕಂದರೆ ಇಲ್ಲದ್ರೆ ಅದರ ಬೆಂಕಿ ಸರಿಯಾಗಿ ಹತ್ಕೊಳ್ಳಲ್ಲ. ಅದಕ್ಕಾಗಿ ಕರ್ಪೂರನ ಇಟ್ಟು ಒಂಚೂರು ಈ ರೀತಿಯಲ್ಲಿ ಇಟ್ಬಿಡಿ. ಸ್ವಲ್ಪ ಅದನ್ನ ಹುಗ್ದು ಬಿಡಿ ಅದರಲ್ಲಿ. ಯಾಕಂದರೆ ಇದಕ್ಕೆ ನಾವು ಬೆಂಕಿ ಹಚ್ಚಿದ್ರೆ, ಕರ್ಪೂರದ ಮುಖಾಂತರ ಹಚ್ಚಿದ್ರೆ ಏನಾಗುತ್ತೆ, ಈ ಪೌಡ್ರ್ ಇದೆಯಲ್ಲ ಇದಕ್ಕೆ ಬೆಂಕಿ ತೊಗೊಳ್ತದೆ. ಹಾಗಾಗಿ ನಾನು ಕರ್ಪೂರ ಇಟ್ಟಿದ್ದೇನೆ. ಇದಕ್ಕೀಗ ಬೆಂಕಿ ಹಚ್ಚಿಬಿಡೋಣ. ನೋಡಿ, ಕರ್ಪೂರಕ್ಕೆ ನಾನು ಬೆಂಕಿ ಹಚ್ತಾ ಇದ್ದೇನೆ. ಸ್ವಲ್ಪ ಉರಿಲಿಕ್ಕೆ ಬಿಡೋಣ, ಅಂದರೆ ಆ ಪೌಡ್ರ್ ಇದೆಯಲ್ಲ ಪೌಡ್ರಿಗೆ ಅದು ಬೆಂಕಿ ತೊಗೊಳ್ಬೇಕು. ಅದಕ್ಕಾಗಿ ಈಗ ಇದಕ್ಕೆ ಬೆಂಕಿ ಹಚ್ಕೊಂಡಿದೆ, ಅಂದರೆ ಈ ಪೌಡ್ರಿಗೆ ಕೂಡ ನಿಧಾನವಾಗಿ ಬೆಂಕಿ ತಾಕ್ಕೊಂಡಿದೆ. ಈಗ ಇದನ್ನು ಆರಿಸ್ಬಿಡೋಣ. ನೋಡಿ, ನಾನು ಆರಿಸಿದ್ದೇನೆ. ಈಗ ಈ ಹೊಗೆ ಹೋಗ್ತಾ ಇದೆ ನೋಡಿ, ಇದೇ ಥರ ಹೊಗೆ ಹೋಗಬೇಕು. ಏನಾಗುತ್ತೆ ಅಂದರೆ, ನೀವು ಈ ಥರ ಮಾಡಿ, ನೀವು ಸೊಳ್ಳೆ ಎಲ್ಲಿ ನಿಮ್ಮ ಕಾಟ ಜಾಸ್ತಿ ಇದೆ, ನಿಮ್ಮ ಮನೆಯ ಬೆಡ್ರೂಮು ಅಥವಾ ಬೇರೆ ಬೇರೆ ಕಡೆ ಎಲ್ಲೆಲ್ಲ ಸೊಳ್ಳೆಗಳು ಜಾಸ್ತಿ ಇರ್ತದೋ ಆ ಥರ ಪ್ಲೇಸ್ನಲ್ಲಿ ಈ ರೀತಿಯಲ್ಲಿ ನೀವು ಮಾಡಿ ಇಟ್ಬಿಟ್ರೆ ಅದು ಏನಾಗುತ್ತೆ ಅಂದರೆ, ಈ ಹೊಗೆ ಇದೆಯಲ್ಲ, ಈ ಪೌಡ್ರಿಗೆ ಈಗ ಬೆಂಕಿ ತೊಗೊಂಡಿದೆಯಲ್ಲ, ಇದೇ ರೀತಿಯಲ್ಲಿ ಉರಿತಾ ಇರ್ತದೆ, ರಾತ್ರಿ ಎಲ್ಲ ಉರಿತದೆ. ಹೀಗೆ ಉರಿತಾ ಇರೋದ್ರಿಂದ ಏನಾಗುತ್ತೆ, ಈ ಸೊಳ್ಳೆಗಳಿಗೆ ಈ ಸ್ಮೆಲ್ ಇದೆಯಲ್ಲ ಇದು ಆಗಿ ಬರಲ್ಲ, ಅವು ತುಂಬ ಇರಿಟೇಟ್ ಆಗುತ್ತೆ. ಹಾಗಾಗಿ ಸೊಳ್ಳೆ ಅಲ್ಲಿಂದ ಓಡಿ ಹೋಗ್ಬಿಡ್ತದೆ. ಈ ಸ್ಮೆಲ್ ನಮ್ಗೆ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ತುಂಬ ಚೆನ್ನಾಗಿರ್ತದೆ, ಕರ್ಪೂರ ಯೂಸ್ ಮಾಡಿರ್ತೀವಲ್ಲ. ಸೊ ಸ್ಮೆಲ್ ನಮ್ಗೆ ಯಾವುದೇ ರೀತಿ ಇರಿಟೇಷನ್ ಮಾಡಲ್ಲ. ಹಾಗಾಗಿ ನಿಮ್ಗೆ ಆರೋಗ್ಯಕ್ಕೆ ಕೂಡ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಇದು ಹೆಚ್ಚು ಕಡಿಮೆ ನಿಮಗೆ, ಈಗ ನಾನು ಚಿಕ್ಕ ಹಣತೆಯಲ್ಲಿ ಉಪಯೋಗಿಸ್ತಾ ಇದ್ದೇನೆ, ನೀವು ಬೇಕಾದ್ರೆ ದೊಡ್ಡ ಹಣತೆಯನ್ನು ಯೂಸ್ ಮಾಡಿದ್ರೆ ಆಯಿತು. ಆವಾಗ ರಾತ್ರಿಯೆಲ್ಲ ಇದು ಉರಿತಾ ಇರ್ತದೆ. ಹೀಗೆ ನೀವು ಏನು ಮಾಡ್ಬೋದು ಅಂದರೆ, ಈ ಪೌಡ್ರ್ ಇದೆಯಲ್ಲ ಪೌಡ್ರನ್ನ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಂಡು ಬಿಡ್ಬೋದು. ಒಂದೇ ಸರಿ ಬೇಕಾದ್ರೆ ಒಂದು 2 ತಿಂಗಳು 3 ತಿಂಗಳು ಆಗೋಷ್ಟು ಮಾಡಿ ಇಟ್ಕೊಂಡು ನೀವು ಪ್ರತಿದಿನ ಇದೇ ರೀತಿ ಮಾಡ್ತಾ ಹೋಗ್ಬೋದು. ಹಾಗಾಗಿ ನಿಮಗೆ ಖರ್ಚು ಕೂಡ ಕಮ್ಮಿ, ಮೋರ್ ಓವರ್ ದ್ಯಾಟ್ ನಿಮಗೆ ಸೊಳ್ಳೆ ಕಾಟದಿಂದ ಮುಕ್ತಿ ಕೂಡ ಸಿಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಆರೋಗ್ಯಕ್ಕೂ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.